21 ವರ್ಷದ ಯೂಟ್ಯೂಬರ್ ಬಿಎಸ್ಸಿ ವಿದ್ಯಾರ್ಥಿನಿ ಬೋನು ಕೋಮಲಿ ಹೈದರಾಬಾದ್ನ ತನ್ನ ಬಾಡಿಗೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಜೀವ ಬಿಟ್ಟ ಘಟನೆ. ಸಾವಿಗೂ ಮುನ್ನ ಕುವೈತ್ನಲ್ಲಿದ್ದ ತಾಯಿಗೆ ಭಾವುಕ ಸಂದೇಶ. ಲವ್ ಬ್ರೇಕಪ್ನಿಂದ ಕೆಟ್ಟ ನಿರ್ಧಾರದ ಶಂಕೆ. 7 ವರ್ಷಗಳ ಡೇಟಿಂಗ್ ಬಳಿಕ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿರೋ ಜೋಡಿ. ರಾಜಸ್ಥಾನದ ಉದಯಪುರದಲ್ಲಿ ಇಂದು ಎರಡೂ ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಮದುವೆ. ಹಳೆ ಪದ್ಧತಿಯಂತೆ ಪ್ರೈಮಲ್ ವೆಡ್ಡಿಂಗ್ ಥೀಮ್ನಲ್ಲಿ ನಡೆಯುತ್ತಿರುವುದು ಎಲ್ಲರ ಗಮನ ಸೆಳೆದಿದೆ. ಹೈದರಾಬಾದ್ ಮತ್ತು ಮುಂಬೈನಲ್ಲಿ ಅದ್ದೂರಿ ಆರತಕ್ಷತೆಗೆ ಪ್ಲಾನ್. ಗಣಿ ಅಧಿಕಾರಿ ಮೊಹಂತಿ ಬಳಿ 4 ಕೋಟಿ ನಗದು ಪತ್ತೆ. 30,000 ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಅಧಿಕಾರಿ ಮನೆ ಮೇಲೆ ದಾಳಿ ನಡೆಸಿದಾಗ 4 ಕೋಟಿ ಕ್ಯಾಶ್ ಪತ್ತೆ. ಒರಿಸ್ಸಾ ರಾಜ್ಯದ ಕಟಕ್ ವೃತ್ತದ ಗಣಿ ಉಪನಿರ್ದೇಶಕ ಟ್ರಾಲಿ ಬ್ಯಾಗ್ಗಳು, ಅಲ್ಮಾರಾಗಳಲ್ಲಿ ಹಣ ಬಚ್ಚಿಟ್ಟಿದ್ರು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿಯಲ್ಲಿ ನಡೆದ ಭೀಕರ ಕೊಲೆಗೆ ಟ್ವಿಸ್ಟ್. ಆಸ್ತಿ ವಿವಾದ ಹಾಗೂ ದಾಂಪತ್ಯ ಕಲಹದ ಹಿನ್ನೆಲೆ ಪತ್ನಿ ಹಾಗೂ ಪುತ್ರನ ಸಾಥ್ನಿಂದಲೇ ಕೃತ್ಯ ನಡೆದಿದೆ. ಕೀನ್ಯಾದ ಯುವ ಶಾಸಕ ಕ್ಯಾಲೆಬ್ ಬಲಗೈಯಲ್ಲಿ ಭಗವದ್ಗೀತೆ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದ್ದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ. ಇಸ್ಕಾನ್ ಭಕ್ತರಾಗಿರುವ ಕ್ಯಾಲೆಬ್ ಈ ಮೂಲಕ ಧಾರ್ಮಿಕ ನಂಬಿಕೆ ಮತ್ತು ಸಾರ್ವಜನಿಕ ಸೇವೆಗಳ ಬದ್ಧತೆಯನ್ನ ಎತ್ತಿ ಹಿಡಿದಿದ್ದಾರೆ. ಮೊಂಬಸಾದ ಕೌಂಟಿಯಲ್ಲಿರುವ ವಿಧಾನಸಭೆಯಲ್ಲಿ ಈ ಐತಿಹಾಸಿಕ ಘಟನೆ ನಡೆದಿದೆ.